ಈಶ್ವರಪ್ಪ ಸಾಹೇಬರು ಅವರು ಈ ಥರ ಮೊದಲಿಂದನೂ ಮಾತನಾಡ್ತಾರೆ. ನಾನು ಅವ್ರ ಬಗ್ಗೆ ಭಾಳ ಗೌರವ ಇದೆ. ನನ್ನ ಫ್ಯಾಮಿಲಿ ಈ ಥರ ಆದರೆ ಅವ್ರಿಗೆ ಖುಷಿ ಭಾಳಂಗಿದ್ರೆ ಅಥವಾ ಈ ಥರ ಮಾತಾಡಿ ಅವ್ರಿಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಈ ಆಗಿರ್ತಕ್ಕಂಥ ಇನ್ಸಿಡೆಂಟಿಗೆ ಈ ಥರ ಮಾತಾಡಿ ಅವ್ರಿಗೆ ಭಾಳ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಅಂದರೆ ದೇವ್ರು ಒಳ್ಳೇದು ಮಾಡಲಿ ಅವರಿಗೆ. ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಒಂದು ಏನು ಬೇಜಾರು ಅಂತಂದರೆ ಈ ಥರ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಒಂದೇ ಒಂದು ಆ್ಯಂಗಲ್ ಏನಂತ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಭಾರತ ದೇಶದಲ್ಲಿ ಇವತ್ತು NCRB ರಿಪೋರ್ಟ್ ಪ್ರಕಾರ 13,13,13,000 ಹೆಣ್ಮಕ್ಳು, ಹುಡುಗಿಯರು ಹೆಣ್ಮಕ್ಳು ಮಿಸ್ಸಿಂಗ್ ಇದ್ದಾರೆ. ಒಂದೇ ವರ್ಷದ ರಿಪೋರ್ಟ್ ಹೇಳ್ತಿರೋದು ನಿಮಗೆ. NCRB ರಿಪೋರ್ಟ್ ಪ್ರಕಾರ 21-22ನೇ ವರ್ಷದ ರಿಪೋರ್ಟ್ ಪ್ರಕಾರ 13,13,000 ಹೆಣ್ಮಕ್ಳು ಮಿಸ್ಸಿಂಗ್ ಇದ್ದಾರೆ. ಮತ್ತು ಇದ್ರ ಬಗ್ಗೆ ಏನು ಮಾತನಾಡ್ತಾರೆ ಇವರು? ಆಮೇಲೆ ಈ ಥರ ಇನ್ಸಿಡೆಂಟು ಇಲ್ಲಿ ಆಗಿರ್ತಕ್ಕಂಥದಕ್ಕೆ ಒಂದೇ ಒಂದು ಆ್ಯಂಗಲ್ ಇರ್ತಕ್ಕಂಥದ್ದು ಏನು ಇಂಪಾರ್ಟೆಂಟು, ಒಂದು ಮುಸ್ಲಿಂ ಸಮಾಜ ಹುಡುಗದೇನಂತಲೇ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಆಗಿದೆ. ಅದ್ರ ಬಗ್ಗೆ ಖಂಡನೆ ಇದೆ. ಫಾಸ್ಟ್ ಟ್ರ್ಯಾಕ್ನಲ್ಲಿ ಹಾಕ್ತೀವಿ, ಯಾರು ಕಲ್ಪ್ರಿಟ್ ಇದ್ದಾನೆ, ಏನು ಮಾಡಿದಾನೆ, ಅವನಿಗೆ ಏನು ಕಾನೂನಲ್ಲಿ ಏನು ಸಜಾ ಆಗಬೇಕು ಆ ಸಜಾ ಮಾಡಲಿಕ್ಕೆ ಸರ್ಕಾರ ಕಂಪ್ಲೀಟ್ವಾಗಿ ಮಾಡ್ತತೆ. ಮುಖ್ಯಮಂತ್ರಿಗಳು ನನಗೆ ಮಾತನಾಡಿದ್ದಾರೆ, ಹೋಮ್ ಮಿನಿಸ್ಟ್ರು ಮಾತನಾಡಿದ್ದಾರೆ. ಬಟ್ ಖಂಡಿತವಾಗಿ ಇದ್ರ ಬಗ್ಗೆ ಏನು ಕ್ರಮ ತೊಗೊಂಡು ಮಾಡ್ತೀವಿ. ಆಲ್ರೆಡಿ ಈಸ್ ಬಿನ್ ಅರೆಸ್ಟೆಡ್. ಬಟ್ ಇಷ್ಟೆಲ್ಲ ಬಂದು ಬೇಳೆ ಉದಾಹರಣೆಗಳು ನಾವು ಎಷ್ಟು ಕೊಡ್ಬೋದು ಅಂದರೆ ಕರ್ನಾಟಕನಾಗಿರೋ ಇಲ್ಲ ಹಿಂದೂ ಹೆಣ್ಮಕ್ಳು ಈ ಥರ ಆದರೆ ಹೋಗ್ತಾರೆ ಇವರು. ಇಲ್ಲಿ ಮುಸ್ಲಿಮ್ ಅನ್ನೋ ಒಂದು ಪದ ಬಂದಿದೆ. ಮುಸ್ಲಿಂ ಹುಡುಗ ಮಾಡಿದಂಗೆ ತಾನೇ ಇಷ್ಟು ಇರ್ತಕ್ಕಂಥದ್ದು. ವಾಸ್ತು ಮಾತನಾಡೋಣ. ಇಡೀ ಕರ್ನಾಟಕ ಗುರ್ತಿದೆ, ನಿಮಗೆ ಗುರ್ತಿದೆ. ಇಲ್ಲದ್ರೆ ನೀವು ಇಷ್ಟೆಲ್ಲ ಬಂದು ನಮ್ಮ ಥರ ಕ್ಯಾಮ್ರಾ ಹಿಡಿತಿರಲಿಲ್ಲ. ನೀವು ಇಷ್ಟು ಟೈಪ್ ಯಾಕೆ? ರಾಜಕೀಯವಾಗಿ ಉಪಯೋಗಿಸ್ಕೋಬೇಕು, ರಾಜಕೀಯ ಮಾತನಾಡಬೇಕು, ಎಲ್ಲರೂ ಬರ್ತಾರೆ. ಈಗ ಎಷ್ಟು ಹೆಣ್ಮಕ್ಳಿಗೆ ಅನಾನುಕೂಲ ಆಗಿದೆ ಕಳೆದ 10 ವರ್ಷ 20 ವರ್ಷದಲ್ಲಿ. ಇವರೆಲ್ಲ ಇದೇ ರೀತಿ ಹೋಗಿದ್ದಾರೆ ಎಲ್ಲರ ಮನೆಗಳಿಗೆ. ಎಲ್ಲರ ಮನೆ ಇಲ್ಲದೇ ರೀತಿಗಳು ಹೋಗಿದ್ದಾರೆ. ಅವ್ರಿಗೆ ಉದ್ದೇಶ ಇರ್ತಕ್ಕಂಥದ್ದು ಫ್ಯಾಮಿಲಿ ಯಾರಿಗೆ ತೊಂದರೆ ಆಗಿದೆ ಅವ್ರ ಬಗ್ಗೆ ಅದಲ್ಲ. ರಾಜಕೀಯ ಬೆಳಿಬೇಕು, ಹಿಂದುತ್ವ ಬಗ್ಗೆ ಮಾತನಾಡಬೇಕು. ಒಬ್ಬ ಮುಸ್ಲಿಂ ಹುಡುಗ ಇದ್ದಾನೆ ಅದಕ್ಕೆ ಈ ಥರ ಮಾಡ್ತಾರೆ ಅಂತ ನನ್ನ ವಾದ ಇದೆ. ನಿಮ್ಮ ಮುಖಾಂತರ ಕೈ ಮುಗಿದು ಕೇಳ್ಕೊಳ್ತೀನಿ, ಇದರಾಗ ರಾಜಕೀಯ ಬೇಡ, ಏನಾಗಿದೆ ಅದ್ರ ಬಗ್ಗೆ ನಾವು ಮಾತನಾಡೋಣ. ಅವ್ರಿಗೆ ಯಾರು ಅನಾನುಕೂಲ, ಇದು ಅವ್ರ ತಂದೆಗೆ ತಾಯಿಗೆ ಏನಾಗಿರದೆ ಇದು ಆಗಿರೋದು ಯಾರಿಗೂ ಆಗಬಾರ್ದು. ಅದಕ್ಕೆ ಎಲ್ಲ ಇಡೀ ಕರ್ನಾಟಕದ ಎಲ್ಲ ಸಮಾಜದ ಎಲ್ಲರೂ ಅವ್ರಿಗೆ ಸಾಲಿಡರಿಟಿಯಾಗಿ ನಿಂತಿದ್ದೇವೆ. ಬಟ್ ಇವರು ಹಗಲೆಲ್ಲ ಪದೇ ಬರೋದು, ಲೀಡರ್ಗಳು ಬೇರೆಯಿಂದ ಬರೋದು, ಹೇಳೋದು ಹೋಗೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಎಲ್ಲ ಮಾಡ್ತಾನೆ ಇದಾರಲ್ಲ, ಇನ್ನೇನಿದೆ. ಈಗ ನೀವು ಕೇಳಿಲ್ಲ, ನಾವು ಕೇಳಿದ ಪ್ರಶ್ನೆ. ಮೊನ್ನೆ ಇದೇ ಥರ ಒಂದು ಇನ್ಸಿಡೆಂಟ್ 2 ತಿಂಗಳ ಹಿಂದಗಡೆ ಇದರಾಗಿತ್ತು, ತುಮಕೂರಿನಲ್ಲಾಗಿತ್ತು. ಒಬ್ಬ ಹಿಂದೂ ಹುಡುಗ ಒಂದು ಮುಸಲ್ಮಾನ್ ಹುಡುಗಿಗೆ ಹೊಡೆದಿದ್ದ. ಇದ್ರ ಬಗ್ಗೆ ಯಾಕೆ ಹೋಗ್ಬಾರ್ದು? ಮತ್ತು ಇವ್ರು ಮಾಡೋಕ್ಕಲ್ಲಿ ಆ ಹುಡುಗನ ಪರವಾಗಿ ಹೋಗ್ಬೇಕಾ ಬೇಡ, ಹುಡುಗಿ ಪರವಾಗಿ ಹೋಗ್ಬೇಕು, ಯಾರ ಪರವಾಗಿ ಹೋಗ್ತಾರೆ? ಇಲ್ಲಿ ಒಂದು ಮುಸ್ಲಿಮ್ ಅಂತ ಆ್ಯಂಗಲ್ ಬಂದಿದೆ ಅಂತ ಮಾಡ್ತಾಯಿದ್ದಾರೆ. ನಮ್ಮ ಸರ್ಕಾರ ಆಗಿರಲಿ, ನಾವಾಗಿರಲಿ ಬದ್ಧತೆ ಇದೆ. ಇದು ಏನಾಗಿದೆ ಖಂಡನೆ ಇದೆ. ಅವ್ರಿಗೇನು ಸಿಗಬೇಕು, ಅವ್ರಿಗೇನು ಪರಿಹಾರ ಅಂದರೆ ಏನು ಅವ್ರಿಗೆ ಸಿಗಬೇಕು, ನ್ಯಾಯ ಸಿಗಬೇಕು. ಅದು ಖಂಡಿತವಾಗ್ಲೂ ನಮ್ಮ ಸರ್ಕಾರ ದೊರಕಿಸ್ಕೊಡ್ತತೆ. ಕೈ ಮುಗಿದು ಹೇಳ್ತೀನಿ, ಮಾಧ್ಯಮದವ್ರಿಗಾಗಿರಲಿ ಅಥವಾ ಅವ್ರಿಗೆ ಇದನ್ನು ರಾಜಕೀಯವಾಗಿ ಇದನ್ನು ಪರಿಗಣಿಸಬಾರ್ದು, ರಾಜಕೀಯವಾಗಿ ಒಯ್ಯಬಾರ್ದು, ರಾಜಕೀಯ ಬೆಳೆನ ಬಿತ್ತಕ್ಕಂಥದ್ದು ಮಾಡಬಾರ್ದು ಅಂತ ತಮ್ಮಲ್ಲಿ ಕಳ್ಕೊಳ್ಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಆಮೇಲೆ ನಮ್ಮ ಫ್ಯಾಮಿಲಿಗೆ ಈ ಥರ ಆಗುತ್ತೆ, ಈ ಥರ ಆಗಿಬಿಟ್ರೆ ಅವ್ರಿಗೇನೋ ಭಾಳ ಅನುಕೂಲ ಆಗ್ತದೆ ಅಥವಾ ಈ ಥರ ಮಾತಾಡಿದ್ರೆ ಅವ್ರಿಗೇನೋ ಸೇಡ್ ತೀರಿಸ್ಕೊಂಡಂಗೆ ಆಗ್ತದೆ ಅಂದರೆ ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.